ಎಲ್ಲ ಮುಗೀತ ನಿಂದು. ನಿನ್ನ ಹಡಬೇದನಿ ಊರಡಿ ಮುಖ್ಯದಿಲ್ಲಿಗೆ ವ್ಯವಸ್ಥೆ ಮಾಡಿದ್ದಾನೆ. ಅವ ನಿನ್ನ ಮಾತು ಕೇಳ್ತಾನ. ಹೋಗ ಅಲ್ಲಿಗೆ, ಮಾತಾಡಿ ಎಲ್ಲ ಸರಿ ಮಾಡಿಕೊಂಡು ಬಾರ. ಹೇ, ನಿನ್ನತ್ರವೇ ಹೇಳುದ? ಎಂತ ಕೇಳದವರಾಗೆ ಮಾಡ್ತಿ? ಅರ್ಥ ಆಗ್ತಾ ಉಂಟನ ನಾ ಹೇಳುದು ನಿಂಗೆ. ಇನ್ನಿಲ್ ಬದುಕ್ಲಿಕ್ಕೆ ಎಂತ ಸಹ ಉಳಿಲಿಲ್ಲ. ಆ ಹಲ್ಕಟ್ಟದನೆ ಇಡೀ ಊರನ್ನು ಅವನ ಹೆಸರಿಗೆ ಮಾಡ್ಕೊಂಡಿದ್ದಾನ. ಜಾಗ ಮಾತ್ರ ಅಲ್ಲಮ್ಮ, ನಮ್ಮ ಗುರು ಅನ್ಸ ಕೈ ಇಟ್ಟು ನಾನೆಲ್ಲ ತಟ್ಟಿಕೊಡ. ಆ ಪುಳಿಯಾಡಿ ಮನೆ ನಾನು ಹೋಗಿಕೊಡ. ನೀನ್ ಸುಮ್ಮನೆ ತೆಗಿದ್ದಿ ಮಾರ. ಎಂತಾಗಿದೆ ನಿಂಗೆ? ಅವನ ಮನೆಗೆ ನುಗ್ಗಿ ಕಡಿವನ ವ್ಯವಹರಿಸನು ಬಾರ. ಯಾರು ಎಲ್ಲಿಗೂ ಹೋಗುದು ಬೇಡ. ಶಿವ, ನಿನ್ನ ತಲೆಯಲ್ಲಿ ಎಂತ ಓಡ್ತಾ ಉಂಟು? ಇಲ್ಲಿವರೆಗೆ ಆದದನ್ನು ಮನಸ್ಸಿಗೆ ಹಾಕೊಳ್ಬೇಡಿ ಸರ್, ತಪ್ಪಾಯ್ತು. ನನ್ನ ಅಪ್ಪ ಯಾವತ್ತೂ ಹೇಳ್ತಾ ಇದ್ರು, ಕಾಡಲ್ಲಿ ಒಂದು ಕಲ್ಲಿದೆ, ಕಿವಿ ಕೊಟ್ಟು ಕೇಳು, ದೈವ ಮಾತಾಡುತ್ತೆ ಅಂತ. ನಾನು ಕೇಳಿದೆ, ಕಾಡು ಮಾತಾಡ್ತು. ನಾನು ಕಿವಿ ಕೊಟ್ಟು ಕೇಳಿದ್ರೆ ದೈವ ಮಾತಾಡೋದು ಕೇಳಿಸುತ್ತೇನೋ? ನಮ್ಮಿಬ್ಬರ ನಂಬಿಕೆಗಳು ಬೇರೆ ಇರ್ಬೋದು ಶಿವ, ಅದರ ಅಸ್ತಿತ್ವ ಒಂದೇ. ನನಗೆಂತಾರೋ ಆದರೆ ನಮ್ಮೊರೊಟ್ಟಿ ನೀವು ಇರ್ತಿರಲ್ಲ ಸರ್. ಬಂದ್ರ ಸಹ ಇಲ್ಲೇ ಇದ್ದಾನೆ. ಶಿವ, ನೀ ಕರೆದದ್ದು ಒಳ್ಳೇದಾಯ್ತು. ಇವರಿಗೆಲ್ಲ ವಿಷಯ ಗೊತ್ತುಂಟಲ್ಲ. ಹಾಗಾದ್ರೆ ಇನ್ನು ಮಾತಾಡ್ಲಿಕ್ಕೆ ಅಂತ ಉಂಟು. ಈಗ ಒಂದು ಕೆಲಸ ಮಾಡಿ, ನನ್ನ ಜಾಗದಲ್ಲಿ ನಿಮ್ಮ ಆ ಕಲ್ಲು ಉಂಟಲ್ಲ, ಅದನ್ನ ತಗೊಂಡು ಊರು ಬಿಟ್ಟು ಹೋಗಿ. ನಮ್ಮ ಜಾಗ ಬಿಟ್ಟು ಹೋಗು ಅಂತ ಹೇಳಿಗೆ ನೀನ್ ಯಾರ? ನಾ ಯಾರಂತ ಮರ್ತು ಹೋಯ್ತಾ ಅಂತ ನಿನ್ಗೆ? ನೆನ್ಪಿಟ್ಕೊಳ್ಳುವಂತ ಕೆಲಸ ನೀನೆಂತ ಮಾಡಿದ್ಯಾ? ಮಾಡಿದಾನಲ್ಲ, ನಮ್ಮ ಜಾಗದಿಂದ ನನ್ನ ಮಗನನ್ನ ಕೊಂದ. ಮೋಸ, ಅನ್ಯಾಯ, ತಗಲ್ಬಾಜಿ. ಸುಮ್ನಿರ ಬ್ಯಾವರ್ಸಿಗಳ. ಧರ್ಮಕ್ಕೆ ಸಿಕ್ಕ ಜಾಗದಲ್ಲಿ ನಿಂತು ನೀವೇ ಎಷ್ಟು ಮಾತಾಡ್ಬೇಕಾದ್ರೆ ನಾ ಎಷ್ಟು ಮಾತಾಡ್ಬೇಕಾ? ಯಾರು ಈ ಫಾರೆಸ್ಟ್ ಆಫೀಸರ್ ಧೈರ್ಯದಲ್ಲಿ ಮಾತಾಡೋದು ನೀವು? ನೀನ್ ಯಾವ ಧೈರ್ಯದಲ್ಲಿ ಇಷ್ಟೆಲ್ಲ ಎಗರಾಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದೀಪ ಆರೋಗ್ ಮುಂಚೆ ಜೋರಾಗಿ ಉರಿಯುತ್ತೆ ಅಂತಾರಲ್ಲ, ನೀನ್ ನೋಡಿದ್ರೆ ನನಗೆ ಹಂಗೆ ಅನಿಸ್ತಾ ಇದೆ. ಏ ಕುಮಾರ, ನಿಮ್ಗೆಲ್ಲ ಕಿವಿ ಕೇಳಿಸೋದಿಲ್ವನ? ಉರಿಸ್ಬೇಕಂತಲ್ಲ, ಉರ್ಸಿ ಮಾರಾಯ ಸಾರ್, ಉರ್ಸ್ರ.